ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸನ್ರೈಸ್ ಆಗ್ತಿದೆ. ಮಾರ್ನಿಂಗ್ 6:40 ಆಗಿತ್ತು. ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಇವತ್ತು. ನಮ್ಮ ಮನೆ ಹತ್ರ ಗಿಡದಲ್ಲೆಲ್ಲ ಹೂವು ಬಿಟ್ಟಿತ್ತು ಮತ್ತು ದಾಳಿಂಬೆ ಬಿಟ್ಟಿತ್ತು. ನೋಡಿ ಹೇಗಿದೆ, ಬರ್ಡ್ ಫ್ಲೈ ಮಾಡ್ತಿದೆ. ನಮ್ಮ ಮನೆ ಹತ್ರ ಆಲ್ರೆಡಿ ಒಂದು ಗೂಡು ಕಟ್ಟಿತ್ತು ಪಕ್ಷಿ. ಈಗ ಇನ್ನೊಂದು ಮನೆ ಒಳಗಡೆ ಬಂದು ಕಟ್ತಾ ಇದೆ ನೋಡಿ. ಏನು ಗೊತ್ತಾ, ಲೈಫಲ್ಲಿ ನಮ್ಮ ಕೈಲಿ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ. ನಾವು ಪ್ರಯತ್ನ ಮಾಡಬೇಕಷ್ಟೇ. ಏನೇ ನೋವಾಗಲಿ, ಏನೇ ಕಷ್ಟ ಆಗಲಿ, ನಮ್ಮ ಪ್ರಯತ್ನ ನಾವು ಯಾವತ್ತಿಗೂ ಬಿಡಬಾರ್ದು. ಮತ್ತು ಎಲ್ಲನೂ ಎಲ್ಲರಿಗೋಸ್ಕರ ಸ್ಯಾಕ್ರಿಫೈಸ್ ಸಹ ಮಾಡಬಾರ್ದು ಅಲ್ವಾ. ನಮ್ಮದು ಅಂತ ಒಂದು ಏಮ್ ಇರುತ್ತೆ, ಅದನ್ನ ರೀಚ್ ಆಗಲಿಕ್ಕೆ ಏನೇನು ಬೇಕೋ ಅದನ್ನ ಮಾಡೋಣ. ಫಲ ದೇವ್ರಿಗೆ ಬಿಟ್ಟಿದ್ದಲ್ವ. ಸೊ ನಾನು ನೈಟು ಚಕ್ಕೆ ಮತ್ತು ಶುಂಠಿನ ನೆನೆ ಹಾಕಿದ್ದೆ ನೀರು, ಅದನ್ನು ಕುದಿಸಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಗೆ ತೊಗೋತಾಯಿದ್ದೀನಿ. ಸೊ 1 ವೀಕ್ಗೆ ನನಗೆ ಇಷ್ಟೆಲ್ಲ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನಾನು ತುಂಬ ಸ್ಟ್ರಿಕ್ಟಾಗಿ ಏನೂ ಮಾಡಲಿಲ್ಲ. ಬಟ್ ಡೈಲಿ ನಾನು 2 ಮೀಲ್ಸ್ ಅಷ್ಟೇ ತೊಗೊಳ್ಳೋದು. ಈವ್ನಿಂಗ್ 6 o'clock ಮೇಲೆ ಏನೂ ತೊಗೊಳ್ಳೋದಿಲ್ಲ. ಸ್ವಲ್ಪ ಪೂಜೆ ಮಾಡಿಬಿಟ್ಟು ತಿಂಡಿಗೆ ರೆಡಿ ಮಾಡಿಕೊಂಡೆ. ಏನಾದರೂ ಆಗಲಿ ನಮ್ಮಿಂದ ಸಾಧ್ಯ ಅಂತ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಸೋಲು ಯಾರಿಗಿಲ್ಲ ಜೀವನದಲ್ಲಿ. ಸೋತರೂ ಒಂದಿನ ಗೆದ್ದೇ ಗೆಲ್ತೀವಲ್ವ. ಆದರೆ ನಾವು ಹೋಗೋ ದಾರಿ ಕರೆಕ್ಟಾಗಿರಬೇಕಷ್ಟೇ. ನಾವು ಆಯ್ಕೆ ಮಾಡ್ಕೊಂಡಿರೋ ದಾರಿಯಿಂದ ಅಥವಾ ನಾವೇನಾದರೂ ಮಾಡಬೇಕಂತ ಇರೋದ್ರಲ್ಲಿ ಯಾರಿಗೂ ಕಷ್ಟ ಅಥವಾ ನೋವು ಕೊಡಬಾರ್ದು. ನಮಗೆ ಬೇಕಿದ್ರೆ ಎಷ್ಟಾದರೂ ನೋವು ಕೊಟ್ಕೋಬೋದು, ಇನ್ನೊಬ್ರಿಗೆ ನಾವು ತೊಂದರೆ ಮಾಡಬಾರ್ದು. ಇದನ್ನು ನಾನು ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನನ್ನ ಬಗ್ಗೆ ಯಾರು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಮುಂಚೆ ತಲೆ ಕೆಡಿಸ್ಕೊತಿದ್ದೆ. ಈಗ ತಲೆ ಕೊಡೋಕ್ಕೆ ಹೋಗಲ್ಲ, ವಿಚಾರಕ್ಕೆ ಬಿಟ್ಬಿಟ್ಟಿದ್ದೀನಿ. ಆಡ್ಕೊಳ್ಳೋರು ಅಲ್ಲೇ ಇರಲಿ, ನಾವು ಮುಂದೆ ಹೋಗ್ತಾ ಇರೋಣ ಅಲ್ವಾ. ಸೊ ನಾನಿವತ್ತು ತಿಂಡಿಗೆ ರವೆ ದೋಸೆ ಮಾಡಿದ್ದೆ. ಬ್ರೇಕ್ಫಾಸ್ಟ್ಗೆ ಇದನ್ನೇ ತೊಗೋಬೋದು, ಏನಿಲ್ಲ. ರವೆ ಅಥವಾ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಈಗ 4-5 ತಿನ್ನೋರು 2 ತೊಗೊಳ್ಳಿ, 2 ತಿನ್ನೋರು 1 ತೊಗೊಳ್ಳಿ. ನಾನಿವತ್ತು ತಿಂಡಿಗೆ ರವೆ ದೋಸೆನೇ ತೊಗೊಂಡೆ. ಜೊತೆಯಲ್ಲಿ ಒಂದು ವಾಟರ್ ಮೆಲನ್ 1 ಪ್ಲೇಟ್ ಫ್ರೂಟ್ಸು ತೊಗೊಂಡೆ. ಅದಾದ ನಂತರ ಬೇರೆ ಕೆಲಸ ಎಲ್ಲ ಇತ್ತು. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿಕೊಂಡೆ. ಸೊ ವೆಯ್ಟ್ ಲಾಸ್ಗೆ ನೀವು ಟ್ರೈ ಮಾಡಿ. 1 ವೀಕ್ಗೆ ರಿಸಲ್ಟ್ ಬರ್ಬೋದು ಅಥವಾ ಬರದೇ ಇರ್ಬೋದು. 15 days ರಿಸಲ್ಟೇ ಬರದೇ ಇರ್ಬೋದು. ಬಟ್ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸ್ಟಾರ್ಟಿಂಗಲ್ಲಿ ವೆಯ್ಟ್ ರೆಡ್ಯೂಸ್ ಆಗೋಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ವೆಯ್ಟ್ ರೆಡ್ಯೂಸ್ ಆಗ್ತಿದ್ರೂ ನಮಗೆ ಗೊತ್ತಾಗಲ್ಲ, ಹಾಗೇ ಇದ್ದೀವಿ ಅಂತ ಅನಿಸುತ್ತೆ. ಹೋಗ್ತಾ ಒಂದಿನ ನೀವು ರೀಚ್ ಆಗ್ತೀರಾ. ನಾನು ಮುಂಚೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 94 kg ಇದ್ದೆ. ಈಗ 72 ಆಗಿದ್ದೆ. ಈಗ 1 ವೀಕಿಂದ 69 ಆಗಿದ್ದೀನಿ. ಸೊ ನನ್ನ ಫೋಟೋ ತೆಕ್ಕೋಬೇಕಾಗಿತ್ತು, ಫೋಟೋ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ತೋರಿಸ್ತೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರೋ ಈಗಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.